ಎಲ್ಲರಿಗೂ ಇವತ್ತು ನಾವು ಬ್ರಿಕ್ಸ್ ಪ್ಲಸ್ ನೌಕಾ ಅಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು ವಿಲ್ ಫಾರ್ ಪೀಸ್ 2026 ಎಂಬ ಬ್ರಿಕ್ಸ್ ಪ್ಲಸ್ ನೌಕಾ ಅಭ್ಯಾಸವನ್ನು ಬಿಟ್ಟಿರುವ ನಿರ್ಧಾರ ಎಲ್ಲರ ಗಮನ ಸೆಳೆದಿದೆ. ಇದು ಆತಿಥೇಯ ದೇಶವಾದ ಸೌತ್ ಆಫ್ರಿಕಾ ನಡೆಸುತ್ತಿರುವ ಸಮುದ್ರ ಅಭ್ಯಾಸವಾಗಿದ್ದು, ಇದರಲ್ಲಿ ಅಧಿಕೃತ ಬ್ರಿಕ್ಸ್ ಚೌಕಟ್ಟಿನ ಹೊರಗೆ ಆಯ್ದ ಬ್ರಿಕ್ಸ್ ಸದಸ್ಯರು ಮತ್ತು ಆಹ್ವಾನಿತ ಪಾಲುದಾರ ದೇಶಗಳು ಪಾಲ್ಗೊಂಡಿವೆ. ಬ್ರಿಕ್ಸ್ ಅನ್ನು ಆತಿಥೇಯ ದೇಶವಾದ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ ನಡೆಸುತ್ತಿದೆ. ಇದು ಕೇಪ್ ಟೌನ್ ಸಮೀಪದ ಸೈಮನ್ಸ್ ಟೌನ್ ಎಂಬಲ್ಲಿ ನಡೆಯುತ್ತಿದೆ. ಇದರಲ್ಲಿ ಪಾಲ್ಗೊಂಡ ನೌಕಾಪಡೆಗಳು ಚೀನಾ, ರಷ್ಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂಡ್ ದಕ್ಷಿಣ ಆಫ್ರಿಕಾ ಮತ್ತು ಅಬ್ಸರ್ವರ್ಸರು ಅಥವಾ ನಿರೀಕ್ಷಕರು ಬ್ರೆಜಿಲ್, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ ಮತ್ತು ಈ ಸಮುದ್ರ ಅಭ್ಯಾಸದಲ್ಲಿ ಪಾಲ್ಗೊಳ್ಳದವರು ಭಾರತ ಮತ್ತು ಬ್ರೆಜಿಲ್. ಈ ನೌಕಾ ಅಭ್ಯಾಸದ ಉದ್ದೇಶ ಮುಖ್ಯ ಸಾಗಣೆ ಮಾರ್ಗಗಳ ಭದ್ರತೆ ಮತ್ತು ಸಮುದ್ರ ಆರ್ಥಿಕ ಚಟುವಟಿಕೆಗಳ ರಕ್ಷಣೆಗೆ ಕೇಂದ್ರೀಕರಿಸಿದ ಸಂಯುಕ್ತ ಸಮುದ್ರ ಕಾರ್ಯಾಚರಣೆಗಳನ್ನು ನಡೆಸುವುದು. ಇದನ್ನು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ನಡುವಿನ ಸಹಕಾರವಾಗಿ ಪ್ರದರ್ಶಿಸಲಾಗಿದೆ. ಇದರ ಮುಖ್ಯ ಥೀಮ್ ಏನೆಂದರೆ ಮುಖ್ಯ ಸಾಗಣೆ ಮಾರ್ಗಗಳು ಮತ್ತು ಸಮುದ್ರ ಆರ್ಥಿಕ ಚಟುವಟಿಕೆಗಳ ಸುರಕ್ಷತೆಗಾಗಿ ಸಂಯುಕ್ತ ಕ್ರಮಗಳು.